ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೀನಾ ಅವರು, ಶ್ರುತಿ ಮತ್ತು ರೋಹಿಣಿಯವರು ಕಿಚನಲ್ಲಿ ಮಾತಾಡ್ತಾ ನಿಂತಿರ್ತಾರೆ. ಆಗ ಮೀನಾ ಅವರು ಶ್ರುತಿ ಮತ್ತು ರೋಹಿಣಿಗೆ ಹಾಲನ್ನ ಕೊಡೋಕ್ಕೆ ಅಂತ ಹೋಗ್ತಾರೆ. ಆಗ ರೋಹಿಣಿಯವರು ಹೇಳ್ತಾರೆ, ಹಾಲ ಯಾಕೆ ಕಾಫಿ ಕೊಡೋಕ್ಕಾಗೋದಿಲ್ವಾ ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರುತಿಯವ್ರು ಕೇಳ್ತಾರೆ, ಯಾಕೆ ರೋಹಿಣಿಯವರೇ ಏನಾಯಿತು, ತಲೆನೋವಾ ಅಂತ ಕೇಳಿದಾಗ ದಿನಾ ತಲೆನೋವು, ಈ ಟೆನ್ಷನ್ನು ಅಂತ ಹೇಳ್ತಾ ಇರ್ತಾರೆ. ಆಗ ಯಾಕೆ ಏನಾಯಿತು ಅಂತ ಹೇಳಿ ಶ್ರುತಿಯವರು ಕೇಳಿದಾಗ ಆಗ ರೋಹಿಣಿಯವರು ಹೇಳ್ತಾರೆ, ಏನು ಮಾಡೋದು, ನನ್ನ ಹಣೆ ಬರನೇ ಸರಿ ಇಲ್ಲ. ಈ ಕಡೆ ನೋಡಿದ್ರೆ ಗಂಡನ ಪ್ರೀತಿ ಇಲ್ಲ, ಆ ಕಡೆ ನೋಡಿದ್ರೆ ಅತ್ತೆ ಸಪೋರ್ಟ್ ಇಲ್ಲ. ಏನು ಮಾಡೋದು ರೋಹಿಣಿಯವ್ರು, ಶ್ರುತಿಯವರೇ ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರುತಿಯವ್ರು ಹೇಳ್ತಾರೆ, ಹೌದಪ್ಪ, ಯಾಕೆ ಅತ್ತೆ ಈಗ ಮಾಡ್ತಾರೋ ಏನೋ. ಆಗ ಮೀನವರು ಕೂಡ ಹೇಳ್ತಾರೆ, ಅಯ್ಯೋ ಹೌದಪ್ಪ, ನಾನು ಬಂದಾಗಲಿಂದ ನೋಡ್ತಾ ಇದ್ದೀನಿ, ಯಾಕಪ್ಪ ಹೀಗೆ ಮಾಡ್ತಾರೆ ಏನೋ ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರುತಿಯವ್ರು ಹೇಳ್ತಾರೆ, ಮೀನವ್ರಿಗೆ, ನಿಮ್ಮ ಮಾತು ಕೇಳ್ತಾರೆ, ನೀವಾದರೂ ಹೇಳ್ಬೋದಲ್ಲ ಅಂತ ಹೇಳಿದಾಗ, ನನ್ನ ಮಾತು ಎಲ್ಲಿ ಕೇಳ್ತಾರೆ, ನಾನು ಕುಂತರು ನಿಂತರು ತಪ್ಪು ಅಂತ ಹೇಳ್ತಾರೆ ಅವರು ಅಂತ ಹೇಳಿಬಿಟ್ಟು ಮೀನವರು ಹೇಳ್ತಾರೆ. ಶ್ರುತಿಯವರು ರೋಹಿಣಿಯವ್ರನ್ನ ಕೇಳ್ತಾರೆ, ಅಲ್ಲ ರೋಹಿಣಿಯವರೇ, ನಿಮ್ಮ ಮಾತು ಕೇಳಲ್ವಾ ಮನೋಜ್ ಅವರು, ಬರೀ ಅತ್ತೆ ಮಾತೇನ ಕೇಳೋದು ಅಂತ ಹೇಳ್ತಾರೆ. ಇಲ್ಲ ಕೇಳ್ತಾರೆ, ಹಾಗಲ್ಲ, ಆದರೆ ಅತ್ತೆಗೆ ಎದ್ರುಕೊಂತಾರೆ ಅಂತ ಹೇಳ್ತಾರೆ. ಆಗ ಮೀನವ್ರು ಹೇಳ್ತಾರೆ, ಇದು ಕಸ್ತೂರಿ ಆಂಟಿ ಕೈಯಿಂದ ಸರಿ ಮಾಡ್ಬೋದು ಅಂತ ಹೇಳ್ತಾರೆ. ಅದು ಹೇಗೆ ಅಂತ ಕೇಳಿದಾಗ, ಕಸ್ತೂರಿ ಆಂಟಿಯವರು ನನಗೆ ಎಷ್ಟೊಂದು ಸಲ ಸಹಾಯ ಮಾಡಿದ್ದಾರೆ, ಅವ್ರಿಗೊಂದ್ಸತಿ ಕೇಳಿದರೆ ಹೇಗಿರುತ್ತೆ ಅಂತ ಹೇಳಿದಾಗ ಶ್ರುತಿಯವರು ಹೇಳ್ತಾರೆ, ವೈ ಡೋಂಟ್ ಯು ಟ್ರೈ ರೋಹಿಣಿಯವರೇ ಅಂತ ಹೇಳಿಬಿಟ್ಟು ಶ್ರುತಿಯವರು ರೋಹಿಣಿಯವ್ರಿಗೆ ಹೇಳ್ತಾ ಇರ್ತಾರೆ. ಶ್ರುತಿಯವ್ರು ಹೇಳ್ತಾರೆ, ಅಂದರೆ ಒಂದು ಐಡಿಯಾ ಇದೆ, ಏನು ಮಾಡೋಣ ಗೊತ್ತಾ, ಒಂದು ಪೂಜಾರಿನ ಕರೆದುಬಿಟ್ಟು, ಅತ್ತೆ ಹೇಗೂ ಪೂಜಾರಿ ದೇವಸ್ಥಾನ ಅದು ಇದು ಅಂತ ನಂಬ್ತಾರಲ್ವ, ಅದಕ್ಕೋಸ್ಕರ ಒಂದು ಪೂಜಾರಿನ ನಾವೇ ಒಂದು ಅರೇಂಜ್ ಮಾಡಿ ಪೂಜಾರಿನ ಕರೆ ಕಳ್ಸೋಣ, ಅವ್ರ ಹತ್ರ ಹೇಳ್ಸೋಣ, ಮನೇಲಿ ರೋಹಿಣಿಯವ್ರು ಸಂತೋಷವಾಗಿದ್ದರೆ ಮಾತ್ರ ಎಲ್ಲರೂ ಸಂತೋಷವಾಗಿರ್ತಾರೆ ಅಂತ ಹೇಳ್ಸೋಣ. ಅಯ್ಯೋ, ಈಗ ಆಗಿರೋ ಅನಾಹುತನೇ ಇದು ಮಾಡೋಕ್ಕಾಗ್ತಾ ಇಲ್ಲ, ಈಗ ಮುಂದಕ್ಕೆ ಮತ್ತೆ ನಾವೇ ಮಾಡಿದ್ದಿದ್ದು ಅಂತ ಏನಾದರೂ ಗೊತ್ತಾದರೆ ಅತ್ತೆಗೆ ಮತ್ತೆ ತುಂಬ ತೊಂದರೆ ಆಗುತ್ತೆ, ಬೇಡ ಬೇಡ ಅಂತ ಹೇಳಿ ರೋಹಿಣಿಯವರು ಹೇಳಿದಾಗ ಶ್ರುತಿಯವ್ರು ಹೇಳ್ತಾರೆ, ಅದು ಹೇಗೆ ಗೊತ್ತಾಗುತ್ತೆ ರೋಹಿಣಿಯವರೇ, ನಾವು ನೇಮಕ ಮಾಡಿರೋಂಥ ಅರ್ಚಕರ ತಾನೇ ಅವರು, ಅದೆಲ್ಲ ಹಾಗೆಲ್ಲ ಏನೂ ಆಗೋದಿಲ್ಲ, ಮಾಡೋಣ ಅಂತ ಹೇಳ್ತಾ ಇರ್ತಾರೆ. ಆದರೆ ಅವ್ರು ಹೇಳ್ತಾರೋ ಬಿಡ್ತಾರೋ, ನನ್ನ ಜೀವನನ ಹಾಳು ಮಾಡಬೇಕು ಅಂತ ಇರೋ ಗಂಡ ಹೆಂಡತಿ ಮಾತ್ರ ಹೇಳ್ತಾರೆ ಅಂತ ರೋಹಿಣಿಯವರು ಹೇಳ್ತಾ ಇರ್ತಾರೆ. ಏನು ಮಾತಾಡ್ತಾ ಇದ್ದೀರಾ ನೀವು, ಸರಿಯಾಗಿ ಮಾತಾಡಿ ಅಂತ ಹೇಳ್ತಾರೆ. ನೀವು ಸುಳ್ಳು ಹೇಳಿದೆ ನಿಜ ಹೇಳಿದ್ದಿದ್ರೆ ಇಷ್ಟೆಲ್ಲ ಏನಕ್ಕಾಗ್ತಾ ಇತ್ತು ಅಂತ ಹೇಳಿಬಿಟ್ಟು ಮೀನಾ ಅವರು ಹೇಳ್ತಾರೆ. ಅದಕ್ಕೆ ನೀವು ಸಾಕ್ಷಿ ಸಮೇತ ದೇವಸ್ಥಾನಕ್ಕೆ ಕರ್ಕೊಂಬಂದು ತೋರಿಸ್ಬಿಟ್ರಾ ಅಂತ ಹೇಳಿಬಿಟ್ಟು ರೋಹಿಣಿಯವರು ಮೀನಾ ಅವ್ರಿಗೆ ಹೇಳ್ತಾ ಇರ್ತಾರೆ. ಆಗ ರೋಹಿಣಿ ಮತ್ತು ಮೀನಾ ಅವ್ರ ಮಧ್ಯೆ ತುಂಬ ಮಾತುಕತೆ ಆಗ್ತಾ ಇರುತ್ತೆ. ಆಗ ಶ್ರುತಿಯವರು ಇಬ್ಬರನ್ನ ಸುಮ್ಮನಿರಿಸ್ತಾ ಇರ್ತಾರೆ. ಆಗ ರೋಹಿಣಿಯವರು ಹೇಳ್ತಾರೆ, ನನಗೆ ಬೇಜಾರಾಗಿದೆ, ನೀವೇನೋ ಸಮಾಧಾನ ಹೇಳ್ತೀರಾ ಅಂತ ನಿಮ್ಮ ಹತ್ರ ಮಾತಾಡಿದ್ರೆ ನೀವು ಕೂಡ ಹಾಗೆ ಮಾಡ್ತೀರಾ ಅಂತ ಹೇಳಿಬಿಟ್ಟು ಸಿಟ್ಟಾಗಿ ಹೋಗ್ತಾರೆ. ಆಗ ನೀವು ಡೈರೆಕ್ಟಾಗಿ ಬಂದು ನನ್ನೇ ಕೇಳ್ಬೋದಾಗಿತ್ತಲ್ವಾ, ಇದು ಹೀಗೆ ಈ ಥರ ಆಗಿದೆಯಲ್ಲ ಏನು ಅಂತ. ಅವಾಗ ನಾನು ಹೇಳ್ತಾ ಇದ್ದೆ ನಿಮ್ಮ ಹತ್ರ ನಿಜ ಅಂತ ಹೇಳ್ತಾರೆ. ಆಗ ಮೀನಾ ಅವ್ರು ಹೇಳ್ತಾರೆ, ಆಗ ಶ್ರುತಿಯವ್ರು ಹೇಳ್ತಾರೆ, ನೀವು ಅವಾಗೂ ಕೂಡ ಸುಳ್ಳೇನೇ ಹೇಳ್ತಾ ಇದ್ದಿದ್ದು, ನಿಜ ಹೇಳ್ತಾ ಇರಲಿಲ್ಲ, ಸುಮ್ಮನೆ ಏನಕ್ಕೆ ಆರ್ಗ್ಯೂ ಮಾಡ್ತೀರಾ ರೋಹಿಣಿಯವರೇ ಅಂತ ಹೇಳ್ತಾರೆ. ಆಗಷ್ಟು ಮೀನವ್ರು ಹೇಳ್ತಾರೆ, ಪುಂಗಿನ ಅದಕ್ಕೆ ತಲೆ ಆಡಿಸ್ತಾ ಇರೋ ಹಾವು ಮೈಕಲ್ ಜಾಕ್ಸನ್ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇತ್ತಾ, ಕುಣಿತಾ ಇತ್ತಾ ಅಂತ ಹೇಳಿಬಿಟ್ಟು ಮೀನವರು ಹೇಳ್ತಾರೆ. ಅಲ್ಲಿ ಕಸ್ತೂರಿ ಆಂಟಿ ಮನೆಗೆ ರೋಹಿಣಿಯವರು ಹೋಗ್ತಾರೆ. ಹೋದಾಗ ಕಸ್ತೂರಿ ಆಂಟಿಯವರು ಸ್ವೀಟ್ನ ತರೋದಕ್ಕೆ ಅಂತ ಹೇಳಿರ್ತಾರೆ ಅವರಿಗೆ, ಅವ್ರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಹೋಗಿ ಬಾಗಿಲು ತೆಗೆದಾಗ ಅಲ್ಲಿ ರೋಹಿಣಿಯವರು, ಓ ನೀನಾ, ಬಾ ಒಳಗೆ ಅಂತ ಹೇಳಿದಾಗ ರೋಹಿಣಿಯವ್ರು ಕೇಳ್ತಾರೆ, ಯಾಕಂಟಿ ಇಷ್ಟು ಅಸಡ್ಡೆಯಿಂದ ಮಾತಾಡ್ತೀರಾ ಅಂತ ಹೇಳಿದಾಗ, ಹಾಗೆಲ್ಲ ಏನೂ ಇಲ್ಲ. ಕಸ್ತೂರಿ ಆಂಟಿಯವ್ರು ಹೇಳ್ತಾರೆ ರೋಹಿಣಿಯವ್ರಿಗೆ, ನೀನು ನನ್ನ ಹತ್ರನೂ ಕೂಡ ಸುಳ್ಳು ಹೇಳಿಬಿಟ್ಟಲ್ಲಮ್ಮ ಅಂತ ಹೇಳಿದಾಗ, ನಾನು ಸುಳ್ಳು ಹೇಳಿರಲಿಲ್ಲ ಅಂದರೆ ನನ್ನ ಮದುವೆ ಆಗ್ತಾ ಇರಲಿಲ್ಲ ಆಂಟಿ ಅಂತ ಹೇಳ್ತಾರೆ. ಹೋಗಲಿ ಬಿಡಮ್ಮ, ಈಗ ಹೇಗೋ ಚೆನ್ನಾಗಿದೆಯಲ್ಲ ಅಂದರೆ, ಇಲ್ಲ ಆಂಟಿ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಯಾಕಮ್ಮ ಏನಾಯಿತು ಅಂತ ಹೇಳಿದಾಗ, ಮಗಳು ಅಂತ ನೋಡ್ತಿದ್ದಿದ್ದು ನಮ್ಮ ಅತ್ತೆ ಇವಾಗ ನನ್ನನ್ನು ಮೃಗದ ಥರ ನೋಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ನೀವಾದರೂ ಸ್ವಲ್ಪ ಹೇಳಬಾರ್ದಾ ಅಂತ ಹೇಳಿದಾಗ, ಅಲ್ಲಮ್ಮ, ಮುಳ್ಳು ಚುಚ್ಚಿರೋ ದಾರಿಲಿ ಓಡಾಡ್ಬೋದು, ಆದರೆ ಈ ಥರ ದಾರಿಯಲ್ಲಿ ನಡೆಯೋದು ತುಂಬ ಕಷ್ಟ ಆಂಟಿ ಅಂತ ಹೇಳಿದಾಗ, ಹಠಮಾರಿಗಳನ್ನ ಏನಾದರೂ ಹೇಳಿ ಸರಿ ಮಾಡ್ಬೋದು, ಆದರೆ ಹೆಮ್ಮಾರಿಗಳನ್ನ ಅಲ್ಲಮ್ಮ ಅಂತ ಹೇಳಿಬಿಟ್ಟು ಕಸ್ತೂರಿ ಆಂಟಿಯವ್ರು ಹೇಳ್ತಾರೆ. ಆದರೆ ಅವಳು ನಿನ್ನನ್ನು ಸೊಸೆ ಅಂತ ಮಾಡ್ಕೊಂಡಿದ್ದೆ, ನಿನ್ನ ಹತ್ರ ತುಂಬ ದುಡ್ಡಿದೆ ಅಂತ ಹೇಳಿಬಿಟ್ಟು, ಆದರೆ ನಿನ್ನ ಹತ್ರ ಇವಾಗ ಇಲ್ಲ ಅಂತ ಅಂದಮೇಲೆ ಅವಳು ಅದೇ ಥರ ಕಣಮ್ಮ ನೋಡ್ಕೊಳೋದು ಅಂತ ಹೇಳ್ತಾ ಇರ್ತಾರೆ. ಆದರೂ ಕೂಡ ನಾನು ಮನೋಜ್ ಮತ್ತು ನಮ್ಮ ಅತ್ತೆನ ತುಂಬ ಚೆನ್ನಾಗಿ ನೋಡ್ಕೊಳೋದಕ್ಕೆ ಟ್ರೈ ಮಾಡ್ತಿದ್ದೀನಲ್ಲ ಆಂಟಿ ಅಂತ ಹೇಳ್ತಾರೆ. ಅದು ಹೇಗಮ್ಮ, ಆ 30 ಲಕ್ಷನೂ ಸೂರ್ಯನಿಗೆ ಸೇರಬೇಕಾಗಿದ್ದು, ಅದನ್ನು ತೊಗೊಂಡು ಶೋರೂಮ್ ಓಪನ್ ಮಾಡಿದೆ, ಆಗ ಶಾಂತಿ ಹಾಕ್ಕೊಟ್ಟಿದ್ದು ಪಾರ್ಲರ್ ದುಡ್ಡನ್ನ ಮಾರಿಬಿಟ್ಟು ಮತ್ತೆ ಶಾಂತಿಗೆ ಕೊಟ್ಟಿದ್ಯಾ, ಇನ್ನೇನಮ್ಮ ಮಾಡಿದ್ಯಾ ನೀನು ಅಂತ ಹೇಳ್ತಾರೆ. ಇದನ್ನೆಲ್ಲ ಹೇಳ್ಕೊಂಡು ಶಾಂತಿ ಎಷ್ಟು ಬೇಜಾರಾಗ್ತಾ ಇರ್ತಾಳೆ ಗೊತ್ತೇನಮ್ಮ ಅಂತ ಹೇಳ್ತಾರೆ. ಅದಕ್ಕೆ ರೋಹಿಣಿಯವರು, ಅದಕ್ಕೆ ಆಂಟಿ ಇಲ್ಲಿಗೆ ಬಂದಿರೋದು ನಾನು, ಅಲ್ಲಿನ ವಾತಾವರಣ ಯಾಕೋ ಸರಿ ಅನ್ನಿಸ್ಲಿಲ್ಲ, ಅದಕ್ಕೋಸ್ಕರ ಇಲ್ಲಿಗೆ ಬಂದೆ, ಅವ್ರ ಕೋಪನ ಹೇಗಾದರೂ ಮಾಡಿ ತಣ್ಣಗೆ ಮಾಡಬೇಕು ಆಂಟಿ ಅಂತ ಹೇಳ್ತಾರೆ. ಕಸ್ತೂರಿ ಆಂಟಿ ಹೇಳ್ತಾರೆ, ಗೆಣಸು ಕಡ್ಡಿ ಚಿಪ್ಸ್ನ ಇಲ್ಲೇ ಇಟ್ಟಿದ್ದೆ, ಅದನ್ನು ತಿನ್ಕೊಂಡು ನೀರು ಕುಡಿದ್ಬಿಟ್ಟು ಹೋಗಮ್ಮ ಅಂತ ಹೇಳ್ತಾ ಇದ್ದೆ, ಅದು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ.
ನೀವೇ ಏನಾದರೂ ಮಾಡಬೇಕು ಆಂಟಿ ಅಂತ ಹೇಳಿದಾಗ, ನನ್ನ ಕೈಲಿ ಏನೂ ಆಗೋದಿಲ್ಲಮ್ಮ ಇವಾಗ, ಅದಕ್ಕೆ ಭಕ್ತ ಪ್ರಹ್ಲಾದನೇ ಬರಬೇಕು ಅಂತ ಹೇಳಿದಾಗ, ಯಾರು ಅಂತ ಹೇಳಿ ಆಂಟಿ, ಅವ್ರ ಕೈ ಕಾಲಾಡ್ದು ಹಿಡಿದಾದ್ರೂ ನಾನು ನನ್ನ ಜೀವನನ ನಾನು ಸರಿ ಮಾಡ್ಕೊತೀನಿ ಅಂತ ಹೇಳಿದಾಗ, ಕಸ್ತೂರಿ ಆಂಟಿ ಅವ್ರು ಹೇಳ್ತಾರೆ, ಮನೋಜ ಕಣಮ್ಮ, ಮನೋಜನ ಕೈಯಿಂದನೇ ಇದೆಲ್ಲ ಆಗೋದು, ಶಾಂತಿ ಕೇಳೋದೆ ಮನೋಜನ ಮಾತು ಅಂತ ಮನೋಜನ ಮಾತು ಅಂತ ಹೇಳಿದಾಗ, ಇಲ್ಲ ಆಂಟಿ ಅವ್ರ ಮಾತು ಕೂಡ ಅತ್ತೆ ಕೇಳ್ತಾ ಇಲ್ಲ ಅಂತ ಹೇಳಿದಾಗ, ನನಗೆ ಶೋರೂಮಿಗೂ ಹೋಗೋಕೆ ಬಿಡ್ತಾ ಇಲ್ಲ, ಪಾರ್ಲರ್ಗೂ ಹೋಗೋಕೆ ಬಿಡ್ತಾ ಇಲ್ಲ ನನಗೆ ಅಂತ ಹೇಳ್ತಾರೆ. ಅಷ್ಟು ಮನ್ಸು ನೋವಾಗಿದೆಯಮ್ಮ ಅವ್ರಿಗೆ ಅಂತ ಹೇಳ್ತಾರೆ. ಮನೋಜ, ನಾನು ದೊಡ್ಡ ಸೌಕರ್ ಮಗಳನ್ನ ನನ್ನ ಮದುವೆ ಆದರೆ ಜೀವನ ಪರ್ಯಂತ ಅವಳ ಕೈಯಿಂದ ದುಡಿಸ್ಕೊಂಡು ಆರಾಮಾಗಿ ಕುತ್ಕೊಂಡು ತಿನ್ಬೋದು ಅಂತ ಅಂದ್ಕೊಂಡಿದ್ದ, ಆದರೆ ಈ ಥರ ಆಗೋಯ್ತಲ್ಲ ಅಂತ ಅವನು ಕೂಡ ಬೇಜಾರಾಗಿರ್ತಾನೆ ಕಣಮ್ಮ ಅಂತ ಹೇಳ್ತಾರೆ. ಆಗ ಅಲ್ಲಿಗೆ ಕಸ್ತೂರಿ ಅವ್ರು ಬರೋ ಆಟೋ ಸೌಂಡ್ ಬರುತ್ತೆ. ಆಗ ರೋಹಿಣಿಯವರು, ಆಂಟಿ ಆಟೋ ಸೌಂಡ್ ಬರ್ತಾ ಇದೆ ಅಂದರೆ ನಮ್ಮ ಅತ್ತೆ ಬಂದಿರ್ತಾರೆ ಅಂದರೆ ಏನು ಮಾಡೋದು ಅಂತ ಹೇಳ್ತಾರೆ. ಆಯಿತು ನಿನ್ನ ರೂಮಲ್ಲಿ ಬಚ್ಚಿಕೋ ಹೋಗು, ನಾನು ನೋಡ್ತೀನಿ ಅಂತ ಹೇಳಿ ಕಸ್ತೂರಿ ಆಂಟಿಯವರು ಹೋಗ್ಬಿಟ್ಟು ಬಾಗಿಲನ್ನ ತೆಗಿತಾರೆ. ಆಗ ಅಲ್ಲಿಗೆ ಶಾಂತಿಯವ್ರು ಬರ್ತಾರೆ. ಬಂದಿದ್ದ ತಕ್ಷಣವೇ ಕಸ್ತೂರಿ ಆಂಟಿಯವರು ತುಂಬಾ ಗಾಬರಿ ಪಡ್ತಾರೆ. ಆಗ ಯಾಕೆ ಈಗ ಎದ್ರುಕೊಂಡಿದ್ಯಾ, ಯಾಕೆ ಏನಾಯಿತು ಅಂತ ಕೇಳಿದಾಗ, ಏನಿಲ್ಲ ಸಡನ್ನಾಗಿ ಬಂದಲ್ಲ ಅದಕ್ಕೆ ಸ್ವಲ್ಪ ಗಾಬರಿ ಆಯಿತು ಅಂತ ಹೇಳ್ತಾರೆ. ಗಾಬರಿ ಆಗೋದಕ್ಕೆ ನನ್ನ ತಿಂಗಳಿಗೆ ಒಂದು ಸತಿ ಬರೋ ಅಮಾವಾಸ್ಯೆ ಏನೇ ನಾನು ದಿನ ಬರೋ ನಾನು ಸೂರ್ಯ ಕಣೆ ನಾನು ಅಂತ ಹೇಳ್ತಾ ಇರ್ತಾರೆ. ಆಯಿತು ಬಿಡು ಹೋಗಲಿ, ಇವಾಗ ಬಾ ರೂಮಲ್ಲಿ ಹೋಗ್ಬಿಟ್ಟು ಎ ಸಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಾತಾಡೋಣ ಮಲ್ಕೊಂಡು ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಬೇಡ ಕಣೆ, ಅಲ್ಲಿ ಎ ಸಿ ಕೆಟ್ಟೋಗಿದೆ ಅಂತ ಹೇಳ್ತಾರೆ. ಎ ಸಿ ಕೆಟ್ಟೋದ್ರೆ ಏನಾಯಿತು, ಫ್ಯಾನ್ ಇದೆಯಲ್ಲ, ಬಾ ಫ್ಯಾನ್ ಹಾಕೊಂಡು ಮಾತಾಡೋಣ ಅಂತ ಹೇಳ್ತಾರೆ. ಅಯ್ಯೋ ಬೇಡ ಕಣೆ, ಫ್ಯಾನ್ ಕೂಡ ಅದು ಗರ 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 ಅಂತ ಸೌಂಡ್ ಮಾಡ್ತಾ ಇದೆ ಕಣೆ, ಅದನ್ನು ಕೂಡ ಬೇಡ ಕಣೆ ಅಂತ ಹೇಳಿದಾಗ, ಅಲ್ಲ ಕಣೆ ಕಸ್ತೂರಿ, ಫ್ಯಾನ್ ಗರ ಗರ ಅಂದರೆ ಇನ್ನೇನು ಬರ ಅಂತ ಅನ್ನುತ್ತೇನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಯಿತು ಬಿಡು, ನಿನಗೇನೋ ಆಗಿದೆ ಇವತ್ತು, ಬಾ ಇಲ್ಲೇ ಕುತ್ಕೊಂಡು ಮಾತಾಡೋಣ ಅಂತ ಹೇಳ್ತಾ ಇರ್ತಾರೆ. ಆಗ ಶಾಂತಿಯವರು ಕಸ್ತೂರಿ ಅವ್ರನ್ನ ಕೇಳ್ತಾ ಇರ್ತಾರೆ, ಅಲ್ಲ ಕಣೆ ನೀನು ಅದು ಯಾವುದೋ ಕೇರಳ ಜ್ಯೋತಿಷ್ರು ಅಂತ ಹೇಳಿದ್ದಲ್ಲ, ಅವ್ರ ಅಡ್ರೆಸ್ ಕಡೆ ಹೋಗೋಣ ಬಾರೆ ಅಲ್ಲಿಗೆ ಅಂತ ಹೇಳ್ತಾರೆ. ಯಾಕೆ ಇವಾಗ ಅಲ್ಲಿಗೆ, ಅವ್ರು ಯಾಕೆ ಅಂತ ಕೇಳಿದಾಗ, ಏನಿಲ್ಲ ಮನೇಲಿ ಇದ್ದಾಳಲ್ಲಮ್ಮ ಸಿಂಹಿಣಿ, ಅವಳನ್ನು ನನ್ನ ಮಗನಿಂದ ದೂರ ಮಾಡೋಕ್ಕೆ ಮನೋಜನಿಂದ ಅಂತ ಹೇಳ್ತಾರೆ. ಯಾಕೆ ಅವ್ರನ್ನೇನಕ್ಕೆ ದೂರ ಮಾಡ್ತೀಯಾ, ಅವರಿಬ್ಬರನ್ನ ಮದುವೆ ಆಗಿರೋರನ್ನ ಅಂತ ಹೇಳಿದಾಗ, ಸುಳ್ಳು ಮದುವೆ ಕಣೆ, ಸುಳ್ಳು ಹೇಳಿ ಮದುವೆ ಆಗಿರೋದು ನಾನು, ಅವರಿಬ್ಬರನ್ನ ದೂರ ಮಾಡಿಬಿಟ್ಟು ಒಳ್ಳೆ ತುಂಬ ಶ್ರೀಮಂತರ ಮನೆ ಹುಡುಗಿನ ಕರ್ಕೊಂಬಂದು ನನ್ನ ಮನೋಜನ್ಗೆ ನಾನು ಮದುವೆ ಮಾಡ್ತೀನಿ ಕಣೆ ಅಂತ ಹೇಳ್ತಾರೆ. ಅದು ಹಾಗೆ ಸಡನ್ನಾಗಿ ಅವ್ರು ಸಿಗಲ್ಲ ಕಣೆ, ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂದರೆ ನೀನೇನಕ್ಕೆ ಇರೋದು, ನೀನು ತಗೋ ಅಪಾಯಿಂಟ್ಮೆಂಟು, ತೊಗೊಂಬಿಟ್ಟು ನನಗೆ ಫೋನ್ ಮಾಡು, ನಾನು ಬರ್ತೀನಿ ನಾಳೆನೇ ಅಂತ ಹೇಳಿಬಿಟ್ಟು ಅವರಿಗೋ ಚಕ್ಲಿನೋ ನಿಪ್ಪಟ್ಟೋ ಕೊಡು, ಬೇಗ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಶಾಂತಿಯವರು ಕೂಡ ಹೊರಡ್ತಾರೆ. ಆಗ ರೋಹಿಣಿಯವ್ರು ಬಂದುಬಿಟ್ಟು, ನೋಡಿದ್ರಾ ಆಂಟಿ ಹೇಗೆ ಮಾಡ್ತಾ ಇದ್ದಾರೆ ಇವರು, ಎಷ್ಟು ಗಟ್ಟಿಯಾಗಿದೆ ಇವ್ರ ಮನಸ್ಸು, ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ಅಂದರೆ ನೀವು ಆ ಜ್ಯೋತಿಷ್ಯರ ಹತ್ರ ಇವರನ್ನು ಕರ್ಕೊಂಡು ಹೋಗ್ತೀರಾ ಆಂಟಿ ಅಂತ ಹೇಳ್ತಾರೆ. ಕರ್ಕೊಂಡು ಹೋಗಲಿಲ್ಲ ಅಂದರೆ ಶಾಂತಿ ಬಿಡಬೇಕಲ್ಲಮ್ಮ ಅಂತ ಹೇಳ್ತಾರೆ. ಆಗ ಅದು ಜ್ಯೋತಿಷ್ಯ ಅಡ್ರೆಸ್ ನನಗೂ ಕೂಡ ಕೊಡಿ ಆಂಟಿ ಅಂತ ಹೇಳ್ತಾರೆ. ನಿನಗೆ ಯಾಕಮ್ಮ ಅದು ಅಂತ ಹೇಳಿದಾಗ, ಅದನ್ನು ತಿರುಮಂತ್ರ ಮಾಡೋದಕ್ಕೆ ಅವ್ರೇನು ಹೇಳ್ತಾರೋ ಅದಕ್ಕೆ ಅಪೋಸಿಟ್ಟಾಗಿ ನಾನು ತಿರುಮಂತ್ರನ ನಾನು ಮಾಡ್ತೀನಿ ಅಂತ ರೋಹಿಣಿಯವರು ಹೇಳ್ತಾರೆ. ಅಯ್ಯೋ ತುಂಬ ಚೆನ್ನಾಗಿದೆಯಮ್ಮ ಅತ್ತೆ ಸೊಸೆ ಜಗಳ ಅಂತ ಹೇಳ್ತಾರೆ. ಆಯ್ತಂಟಿ ನಾನು ಕೂಡ ಹೊರಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ರೋಹಿಣಿಯವರು ಕೂಡ ಹೊರಡ್ತಾರೆ. ಆಗ ಅಲ್ಲಿ ನೋಡಿದ್ರೆ ಪೂಜಾ ಅವ್ರಿಗೆ ಇಷ್ಟಪಡ್ತಿರೋ ಹುಡುಗ ಅವ್ರ ಪೂಜಾ ಅವ್ರ ಮನೆಗೆ ಬರ್ತಾರೆ. ಬಂದುಬಿಟ್ಟು ಅವರಿಗೆ ಸ್ವೀಟ್ನ ಕೊಟ್ಬಿಟ್ಟು ಅವ್ರಿಗೆ ಹೇಳ್ತಾ ಇರ್ತಾರೆ, ನೀವು ಸಂಸಾರ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿ ನಾನು ಚಿಕ್ಕದಾಗಿರೋ ಅಂಥ ಒಂದು ಫ್ಲ್ಯಾಟ್ನ ತೊಗೋತಾ ಇದ್ದೀನಿ ಸೆಕೆಂಡಲ್ಲಿ ಅಂತ ಹೇಳ್ತಾರೆ. ನಾಳೆ ಅದನ್ನು ನೀವು ನೋಡೋಕ್ಕೆ ಬನ್ನಿ ಅಂತ ಹೇಳ್ತಾರೆ. ಆಯಿತು, ನಾನು ನನ್ನ ಫ್ರೆಂಡ್ ಲವ್ ಗುರು ಇದ್ದಾರೆ ಒಬ್ಬರು, ಅವರು ನಾನು ಕರ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಆಗ ಪೂಜಾ ಹುಡುಗ ಹೇಳ್ತಾರೆ, ಆಯಿತು ನನ್ನ ಜೊತೆಗೊಬ್ಬರು ನನ್ನ ಫ್ರೆಂಡ್ ಇದ್ದಾರೆ, ಅವ್ರು ತುಂಬ ಒಳ್ಳೆಯವರು, ಅವ್ರನ್ನ ಕರ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಹೊರಡ್ತಾರೆ. ಮನೋಜ್ ಅವ್ರಿಗೆ ಮೋಸ ಮಾಡಿರ್ತಾನಲ್ಲ, ಫ್ಲ್ಯಾಟ್ನ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಅವನೇ ಕೂಡ ಪೂಜಾ ಅವ್ರ ಹುಡುಗನಿಗೂ ಕೂಡ ಮೋಸ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಫ್ಲ್ಯಾಟ್ನ ತೋರಿಸೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಅಲ್ಲಿ ಬಂದುಬಿಟ್ಟು ಅಡ್ರೆಸ್ ಕೇಳ್ತಾ ಇರ್ತಾರೆ ಒಬ್ಬರಿಗೆ. ಅಲ್ಲಿಗೆ ಮೀನವರು ಕೂಡ ಬಂದುಬಿಟ್ಟು, ಅಯ್ಯೋ ಇವ್ರು ರೋಹಿಣಿಯವ್ರಿಗೆ ಮೋಸ ಮಾಡೋದವನಲ್ವಾ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿ ಹೂ ಕೊಡೋಕೆ ಹೋಗಿರ್ತಾರಲ್ಲ ಅಂಗಡಿಯವರು, ಮೀನಾ ಬಾರಮ್ಮ ಇಲ್ಲಿ ಹೂ ಕೊಡೋಕ್ಕಂತ ಬಂದುಬಿಟ್ಟು ಹಾಗೆ ಹೋಗ್ತಾ ಇದೆಯಲ್ಲ ಅಂತ ಕರೆದಾಗ, ಆಯಿತು ಅಣ್ಣ ಅಂತ ಹೇಳಿ ಹೂ ಕೊಡ್ತಾರೆ. ಆಗ ನನ್ನ ಮಗಳು ಶ್ರೀಮಂತ ಇದೆ ಕಣಮ್ಮ, ನೀನೇ ಡೆಕೋರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿದಾಗ, ಎಷ್ಟಾಗುತ್ತೆ ಅಮ್ಮ ಅಂತ ಕೇಳ್ತಾರೆ. 5,000 ಆಗುತ್ತೆ ಅಂತ ಹೇಳಿದಾಗ, ಎಷ್ಟು ಅದನ್ನು ಕೊಡ್ತೀನಿ, ಎಷ್ಟು ಕೊಡಬೇಕಮ್ಮ ಅಡ್ವಾನ್ಸ್ ಆಗಿ ಅಂದರೆ, ಬೇಡ ಎಷ್ಟೋ ಕೊಡಿ ಹೋಗಲಿ ಅಂತ ಹೇಳ್ತಾರೆ. ಅವಾಗ 1,000 ರೂಪಾಯಿ ಇಟ್ಕೊಳ್ಳಮ್ಮ ಅಂತ ಹೇಳಿಬಿಟ್ಟು 1,000 ರೂಪಾಯಿ ಕೊಡ್ತಾರೆ. ಆಗ ಅವರು ಮೋಸ ಮಾಡಿರ್ತಾನಲ್ಲ ಅವನಿಗೆ ಫಾಲೋ ಮಾಡಿಕೊಂಡು ಅಂತ ಹೋಗ್ತಾ ಇರ್ತಾರೆ. ಆಗ ಅಷ್ಟರಲ್ಲಿ ಪೂಜಾ ಅವರು ಮೀನಾ ಅವ್ರಿಗೆ ಕಾಲ್ ಮಾಡ್ತಾರೆ. ಅರ್ಜೆಂಟಾಗಿ ಬನ್ನಿ, ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ಮೀನವರು ಆಯಿತು ಅಂತ ಹೇಳಿಬಿಟ್ಟು ಆಗ ಪೂಜಾ ಅವ್ರ ಮನೆಗೆ ಅವ್ರು ಹೋಗ್ತಾರೆ. ಹೋದ ತಕ್ಷಣ ಪೂಜಾ ಅವ್ರು ಹೇಳ್ತಾರೆ, ಈ ಥರ ನಮ್ಮವರು ನಮಗೋಸ್ಕರ ನಾವು ಮದುವೆ ಆದಮೇಲೆ ಇರೋದಕ್ಕೆ ಅಂತ ಹೇಳಿ ಒಂದು ಫ್ಲ್ಯಾಟ್ನ ತೊಗೊತಾ ಇದ್ದಾರೆ, ಅದನ್ನು ನೋಡೋದಕ್ಕೆ ಕರೆದಿದ್ದಾರೆ. ನಾಳೆ ನಾನು ನೀವು ಇಬ್ಬರು ಹೋಗೋಣ ಅಂತ ಹೇಳ್ತಾರೆ. ನಾನು ಯಾಕೆ ಪೂಜಾ ಅವರೇ, ನೀವು ರೋಹಿಣಿಯವ್ರನ್ನ ಕರೀರಿ ಅಂತ ಹೇಳ್ತಾರೆ. ರೋಹಿಣಿನ ಬೇಡ ರೋಹಿಣಿ ಬೇಡ, ನೀವೇ ಬನ್ನಿ ಅಂತ ಹೇಳ್ತಾರೆ. ಯಾಕೆ ರೋಹಿಣಿ ನಿಮಗೂ ಬೇಡವಾ ಅಂತ ಹೇಳಿದಾಗ, ನಾವು ದೂರ ಆಗೋ ಥರ ಬೇಡ ಅನ್ನೋ ಥರ ಫ್ರೆಂಡ್ಶಿಪ್ ಅಲ್ಲ ನಮ್ಮದು ಅಂತ ಹೇಳಿ ಪೂಜಾ ಅವರು ಹೇಳ್ತಾರೆ. ಹೇಳ್ತೀನಿ, ಆದರೆ ನಾಳೆ ನೀವೇ ಬನ್ನಿ ಅಂತ ಹೇಳ್ತಾರೆ. ಆಗ ಮೀನಾ ಅವರು, ನಾಳೆ ನೀವು ಬರಲೇಬೇಕು ಅಂತಂದರೆ ಬಂದೇ ಬರ್ತೀನಿ ಆದರೂ ಕೂಡ ಒಂದು ಮಾತು ರೋಹಿಣಿನ ಕರೀರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಮೀನಾ ಅವರು ಹೊರಡ್ತಾರೆ. ಆಗ ಅದೇ ಟೈಮಿಗೆ ರೋಹಿಣಿಯವರು ಕೂಡ ಅಲ್ಲಿಗೆ ಬರ್ತಾರೆ.
ಆಗ ರೋಹಿಣಿಯವರು ಬಂದುಬಿಟ್ಟು ಏನು ಪತ್ತೇದಾರಿ ಕೆಲ್ಸಕ್ಕೆ ಮಾಡೋಕ್ಕೆ ಬಂದಿಲ್ಲ ಇಲ್ಲಿಗೆ ಮೀನಾ ಅಂತ ಹೇಳಿದಾಗ, ಪತ್ತೇದಾರಿ ಕೆಲಸ ಅಲ್ಲ, ನನ್ನ ದಾರಿಗೆ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದರು ಅಂತಾರೆ. ಏನು ಹಂಗಂದ್ರೆ ಅಂತ ಹೇಳಿದಾಗ, ಏನಿಲ್ಲ ನಾನು ಲವ್ ಮಾಡ್ತಾ ಇದ್ದೀನಲ್ಲ, ಅವರು ಒಂದು ಫ್ಲ್ಯಾಟ್ನ ತೊಗೋತಾ ಇದ್ದಾರೆ, ಅದಕ್ಕೋಸ್ಕರ ಅದನ್ನು ನೋಡೋಣ ಬನ್ನಿ ಅಂತ ನಾನೇ ಕರೆದಿದ್ದೆ ಕಣೆ ಅಂತ ಹೇಳ್ತಾರೆ. ಓಹೋಹೋ, ನನಗೆ ಹೇಳಿದೆ ನೀನು ಅವಳಿಗೆ ಕರಿತಾ ಇದೆಯಾ ಅಂತ ಹೇಳ್ತಾರೆ. ಹಾಗಲ್ಲ ಕಣೆ, ನಾನು ನೀನು ಅಕ್ಕ ತಂಗಿ ಇದ್ದ ಹಾಗೆ ನಾವು ಯಾವಾಗ ಬೇಕಿದ್ರೂ ಹೋಗ್ಬೋದು ನೋಡ್ಬೋದು, ಆದರೆ ಅವರನ್ನು ಮೊದಲನೇ ಸಾರಿ ಕರ್ಕೊಂಡು ಹೋಗೋಣ ಅಂತ ಹೇಳಿದೆ ಅಷ್ಟೇ ಕಣೆ ಅಂತ ಹೇಳ್ತಾರೆ. ರೋಹಿಣಿಯವರು ಹೇಳ್ತಾ ಇರ್ತಾರೆ, ಮನೇಲಿರೋದಕ್ಕೆ ಬೇಜಾರು ಕಣೆ, ಯಾಕೋ ನೆಮ್ಮದಿನೇ ಇಲ್ಲ ಅಂತ ಹೇಳಿದಾಗ, ಯಾಕೆ ಅಂತ ಕೇಳ್ತಾರೆ. ಮನೇಲಿ ಯಾಕೋ ತುಂಬಾ ಪ್ರಾಬ್ಲಮ್ಗಳಾಗ್ತಾ ಇದೆ ಕಣೆ, ಅದರಲ್ಲೂ ಸಾಲದೆ ನಮ್ಮ ಅತ್ತೆ ಮನೋಜ್ ಅವ್ರನ್ನ ಬೇರೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಪೂಜಾ ಅವರು ಹೇಳ್ತಾರೆ, ನಿನಗೂ 2 ಮದುವೆ, ಮನೋಜ್ ಅವ್ರಿಗೂ 2 ಮದುವೆನಾ, ಬಿಡೆ ಸರಿ ಹೋಯ್ತು ಅಂತ ಹೇಳ್ತಾ ಇರ್ತಾರೆ. ಆಗ ತುಂಬ ಶಾಕ್ ಆಗಿ ಗಾಬರಿಯಿಂದ ರೋಹಿಣಿಯವರು ಪೂಜಾ ಅವ್ರನ್ನ ನೋಡ್ತಾರೆ. ಓಕೆ ಫ್ರೆಂಡ್ಸ್, ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.